ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಜೆಡಿಎಸ್ ಪಕ್ಷದ ಮುಂದಿನ ಕತೆ ಏನು? ಜೆಡಿಎಸ್ನ ಭವಿಷ್ಯ ಏನು? ದೇವೇಗೌಡರ ಕನಸು ಏನಾಗುತ್ತೆ? ಕುಮಾರಣ್ಣ ಅವರ ಕನಸು ಏನಾಗುತ್ತೆ? ನಿಖಿಲ್ ಭವಿಷ್ಯ ಏನು? 2023 ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳಾದಂಥ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಸಿಗದೇ ಇದ್ದಂಥ ಹ್ಯೂಜ್ ರೆಸ್ಪಾನ್ಸ್ ಕುಮಾರಣ್ಣ ಅವ್ರು ಮಾಡಿದಂಥ ಪಂಚರತ್ನ ಯಾತ್ರೆಗೆ ಸಿಕ್ತು. ಆದರೆ ವೋಟ್ ಆಗಿ ಕನ್ವರ್ಟ್ ಆಗಲಿಲ್ಲ. ಕನಿಷ್ಠ 25 ಸ್ಥಾನಗಳನ್ನ ಜೆಡಿಎಸ್ ಗೆದ್ಕೊಳ್ಳುತ್ತೆ ಅನ್ನೋ ಕನಸು ನುಚ್ಚು ನೂರಾಯಿತು. 19 ಕ್ಷೇತ್ರಗಳಿಗೆ 19 ಗೆಲುವಿಗೆ ಜೆಡಿಎಸ್ ತೃಪ್ತಿ ಪಡಬೇಕಾಯಿತು. ಬೈ ಎಲೆಕ್ಷನ್ ಎಲ್ಲ 10 ಕಳ್ಕೊಂಡ್ರು. ಇದೀಗ ಜೆಡಿಎಸ್ನ ಸಂಖ್ಯೆ 18 ಮಾತ್ರ. ಇಡೀ ರಾಜ್ಯದಲ್ಲಿ ಸದ್ಯ ಈ ಗ್ಯಾರಂಟಿ ಯೋಜನೆಗಳು, ಮಗದೊಂದು ಸರ್ಕಾರದಲ್ಲಿ ಅಥವಾ ರಾಜ್ಯದಲ್ಲಿ ಆಗ್ತಿರುವಂತಹ ಕೊಲೆಗಳು, ಕಾನೂನು ಸುವ್ಯವಸ್ಥೆ ದಿಕ್ಕಾಪಾಲು, RCB ಕಪ್ ದುರಂತ, ಇವೆಲ್ಲವೂ ಕಾಂಗ್ರೆಸ್ಗೆ ಒಂದು ರೀತಿ ಶಾಪ. ಕಾಂಗ್ರೆಸ್ಗೆ ವರ ಯಾವುದು ಅಂತ ಯಾವುದೂ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಹಂಗನ್ಬಿಟ್ಟು ಜನ ಕಾಂಗ್ರೆಸ್ ದ್ವೇಷಿಸಿದ ತಕ್ಷಣ ಬಿಜೆಪಿನ ಗೌರವಿಸ್ಬಿಡ್ತಾರ? ಅವರಿದ್ದಾಗ್ಲೂ ಇವೇ ಆಗಿದ್ದು. ಅವ್ರದ್ದೊಂಥರ ಬೇರೆ, ಇವ್ರದ್ದೊಂಥರ ಬೇರೆ. ಆದರೆ ಒಂದಷ್ಟು ಜನರಿಗೆ ರಾಜಕೀಯ ತಜ್ಞರು ಹೇಳೋ ಪ್ರಕಾರ ಪ್ರತಿ ರಾಜ್ಯದಲ್ಲೊಂದು ಪ್ರಾದೇಶಿಕ ಪಕ್ಷ ಇರಬೇಕು. 2028ಕ್ಕೆ ಜೆಡಿಎಸ್ ಭವಿಷ್ಯ ಏನೋ ದೇವರಾಣೆಗೂ ಕನ್ಫ್ಯೂಷನ್ಸು. ಈಗ ಸದ್ಯ 18 ಜನ ಶಾಸಕರಿದ್ದಾರೆ. ಆ 18ರಲ್ಲಿ ಪಕ್ಷದಲ್ಲೇ ಉಳ್ಕತಾರೆ ಅನ್ನೋರು ಎಷ್ಟು ಅನ್ನೋದು ಕೂಡ ಸಾಕಷ್ಟು ಯೋಚನೆ ಮಾಡಬೇಕಾಗಿರೋ ವಿಚಾರ. ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದರೆ GT ದೇವೇಗೌಡರು ನಡೆ ನೋಡ್ತಾ ಇದ್ದಾರೆ. ಗೊತ್ತಿಲ್ಲಪ್ಪ ಅದೇನು ಅಂತ. ಅವ್ರು ಏನು ಬೇಕಾದ್ರೂ ಯಾವ ನಿರ್ಧಾರ ಬೇಕಾದ್ರೂ ತಗೊಳ್ಬೋದು. ನನಗೆ ಅಭಿವೃದ್ಧಿ ಆಗಬೇಕು ಕ್ಷೇತ್ರ, ಜನ ಗೆಲ್ಸೋರೆ ಅಂದ್ಬಿಟ್ಟು ಸಿದ್ದರಾಮಯ್ಯ ಜೈ ಅಂತಿರ್ತಾರೆ. ಹೌದು, ಪ್ರತಿ ಶಾಸಕರು ಹೇಳಲೇಬೇಕು. ಆದರೂ ಪಕ್ಷದ ಒಂದಷ್ಟು ವರ್ಚಸ್ಸು ಗೊತ್ತಿಲ್ಲ. ಸಾಕಷ್ಟು ಜನ ಮೊದಲನೇ ಸಲ ಗೆದ್ದಿರುವಂಥ JDS ಶಾಸಕರುಗಳೇ. ಗುರುಮಿಟ್ಕಲ್ಲು, ಶರಣಗೌಡ ಕಂದಕೂರು, ಆ ಮನುಷ್ಯಂಗಿರೋ ನಾಲೆಡ್ಜ್ ಏನ್ರಿ ಯಪ್ಪ, ಹ್ಯಾಟ್ಸ್ ಆಫ್. ಫಸ್ಟ್ ಟೈಮ್ ಕಲಾಪದಲ್ಲಿ ಆರ್ಭಟಿಸಿದ ಮೊದಲ ಬಾರಿ ಗೆದ್ದಂಥ ಶಾಸಕರಲ್ಲಿ ಕಂದಕೂರು ಮತ್ತೆ ದೊಡ್ಡಬಳ್ಳಾಪುರ ಧೀರಜ್ ಮುನ್ರಾಜು. ಅಮೇಝಿಂಗ್, ತುಂಬ ಚೆನ್ನಾಗಿ ಮಾತಾಡಿದ್ರು. ಕಲಾಪದಲ್ಲಿ ಪಟುಗಳೇ ಇಲ್ಲ, ವಾಗ್ಮಿಗಳೇ ಇಲ್ಲ ಅನ್ನೋದಕ್ಕೆ ತದ್ವಿರುದ್ಧವಾಗಿ ಉತ್ತರ ಕೊಟ್ಟರು ಕಂದಕೂರು. ನಿಜಕ್ಕೂ ಆ ಮನುಷ್ಯಂಗೂ ಒಂದು ಸ್ಟಾರ್ಟಿಂಗಲ್ಲಿ ಬೇಸರ ಇತ್ತು. ಸರಿ ಆಗಿದೆ ಎಲ್ಲ ಪಕ್ಷದಲ್ಲಿ ಅಂತಾರೆ. ಇನ್ನೊಂದು ಕಡೆ ಮುಳುಬಾಗ್ಲು ಸಮೃದ್ಧಿ ಮಂಜುನಾಥ್, ಮನುಷ್ಯ ಏನು ಬೇಕಾದ್ರೂ ಮಾಡೋ ಕೆಪಾಸಿಟಿ ಐತೆ. ಆದರೆ ಸರ್ಕಾರ ಅಧಿಕಾರದಲ್ಲಿ ಇಲ್ಲ, ಏನು ಮಾಡ್ತಾರೆ ಶಾಸಕರುಗಳು? ಹಾಸನ ಪ್ರೀತಮ್ ಗೌಡ್ರ ವಿರುದ್ಧ ಸೈಲೆಂಟ್ ಆಗಿ ಆಪರೇಟ್ ಮಾಡಿದ್ರು. ಪ್ರೀತಮ್ ಗೌಡ್ರು 2018ಕ್ಕಿಂತ ವೋಟ್ ಜಾಸ್ತಿ ತಗೊಂಡ್ರು ನಿಜ. ಅರೆ ರಿಸಲ್ಟ್ ಏನು? ಸೋಲು. ಸ್ವರೂಪ್ ಪ್ರಕಾಶ್ ಗೆದ್ರು. ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ, ಯಾಕಂದ್ರೆ KR ಪಟೇಲ್ ಮಂಜು ಇದ್ದಾರೆ, ತುಂಬ ಯುವ ಶಾಸಕರಿದ್ದಾರೆ. ಹುಣಸೂರು GT ದೇವೇಗೌಡರು ಮಗ ಹರೀಶ್ ಗೌಡ್ರು ಕೊನೆ ಕ್ಷಣದಲ್ಲಿ ಏನು ತುಂಬ ಅಂದರೆ ಕ್ಷೇತ್ರದಲ್ಲಿ ಓಡಾಡ್ಕೊಂಡಿದ್ರು. ಆದರೆ ಅಫಿಷಿಯಲ್ ಅನೌನ್ಸ್ ಆದಮೇಲೆ ಗೆಲ್ಲೋಕೆ ಆ ಮನುಷ್ಯ ತುಂಬ ಕಷ್ಟಪಟ್ಟರು. ಕೋಆಪರೇಟಿವ್ ಸೊಸೈಟಿಲಿ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ನಾಲೆಡ್ಜ್ ಇದೆ GD ಹರೀಶ್ ಗೌಡ್ರಿಗೆ. ಇವರುಗಳೇ JDSನ ಭವಿಷ್ಯ. ನಿಖಿಲ್ ನಾಯಕತ್ವ ಬೇಕಾ? ಪಕ್ಷ ಡಿಸೈಡ್ ಮಾಡುತ್ತೆ, ಗೊತ್ತಿಲ್ಲ. ಹೀಗಾಗಿ 18 ಇರೋದನ್ನ ಕನಿಷ್ಠ 40ಕ್ಕೆ ತಂದು ನಿಲ್ಲಿಸ್ಕೋಬೇಕು. ಓಲಿ 30ಕ್ಕೆ ತಂದು ನಿಲ್ಸ್ಕೊಂಡ್ಬಿಟ್ರೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗದೆ ಕುಮಾರಣ್ಣ, ಕಿಂಗ್ ಮೇಕರ್ ಆಗದೆ ಕುಮಾರಣ್ಣ. ಯಾಕಂದ್ರೆ ಇದು ವೈಯಕ್ತಿಕ ಅಭಿಪ್ರಾಯ ಖಂಡಿತವಾಗಲೂ ಅಲ್ಲ. ರಾಜ್ಯದಲ್ಲಿ ನಾನು ಸಾಕಷ್ಟು ಕ್ಷೇತ್ರಗಳಿಗೆ ಹೋಗ್ತಾ ಇರ್ತೀನಿ MLA ರಿಪೋರ್ಟ್ ಕಾರ್ಡ್ ಅನ್ನೋ ಕಾರ್ಯಕ್ರಮಕ್ಕೆ. ಜನರ ಅಭಿಪ್ರಾಯ ಕೇಳ್ಬಿಟ್ಟು ಡೈರೆಕ್ಟಾಗಿ ಇಡೀ ರಾಜ್ಯದಲ್ಲಿ ಓಟ್ ಹಾಕ್ರಿ, ಯಾರು CM ಆಗಬೇಕು ಅಂದರೆ ಜನ ಎಲ್ಲ ತಗೊಬಂದ್ಬಿಟ್ಟು ಕುಮಾರಸ್ವಾಮಿಗೆ ಓಟ್ ಹಾಕ್ಬಿಡ್ತಾರೆ. ಆದರೆ ಅಂಥ ವ್ಯವಸ್ಥೆ ಇಲ್ವಲ್ಲ. ಶಾಸಕರನ್ನ ಆಯ್ಕೆ ಮಾಡಬೇಕು, ಮೆಜಾರಿಟಿ ಬರಬೇಕು, ಆಮೇಲೆ ಮುಖ್ಯಮಂತ್ರಿ ಆಯ್ಕೆ. ಇಂಥ ಸಂದರ್ಭದಲ್ಲಿ 2028ಕ್ಕೆ ಕಾಂಗ್ರೆಸ್ಸು ಜನಕ್ಕೆ ಸುಸ್ತಾಗಿರುತ್ತೆ. BJP ಏನು ವಾವ್ ಫ್ಯಾಕ್ಟರ್ ಅನ್ನೋಂಗೆ ಏನಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಅನ್ಕೊಂಡು ಕರೆಕ್ಟಾಗಿ ಮಾಡಿದರೆ ಚುನಾವಣೆ ಹೆಂಗೆ ಮಾಡ್ಬೋದಿತ್ತು BJP? 66ಕ್ಕೆ ಬಂದ್ಬಿಡ್ತು. ಎಲ್ಲದಕ್ಕಿಂತ ಅತಿ ದೊಡ್ಡ ಸವಾಲು BJPಗಿರೋದು ರಾಷ್ಟ್ರೀಯ ಪಕ್ಷವಾಗಿ ಅಭ್ಯರ್ಥಿಗಳ ಕೊರತೆ. ಈಗಾಗಲೇ ಶಿವರಾಮ್ ಹೆಬ್ಬಾರು, ST ಸೋಮಶೇಖರ್ ಉಚ್ಚಾಟನೆ, ಯತ್ನಾಳ್ ಉಚ್ಚಾಟನೆ, ಜೊತೆಯಲ್ಲಿ ಜನಾರ್ದನ್ ರೆಡ್ಡಿ ಜೈಲ್ ಪಾಲು. ಎಲೆಕ್ಷನ್ ಅಂತ ಬಂದಾಗ ಬೊಮ್ಮಾಯಿನ ಲೋಕಸಭೆಗೆ ಕಳಿಸ್ಬಿಟ್ರು. ಅಲ್ಲಿ ಶಿಗ್ಗಾವಿನೋ ಒಂದು ಮೈನಸ್ ಆಯ್ತು. ಅಭ್ಯರ್ಥಿಗಳು ಯಾರು? ವಿಶ್ವೇಶ್ವರ ಹೆಗಡೆ ಕಾಗೇರಿ, ಗೋವಿಂದ ಕಾರಜೋಳ, ಈ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್, ಎಲ್ಲರನ್ನೂ ಲೋಕಸಭೆಗೆ ಕಳಿಸ್ಬಿಟ್ರು. ಯಾರು ಅವರೇ ಅಭ್ಯರ್ಥಿಗಳು? 224 ಕ್ಷೇತ್ರದಲ್ಲಿ ಗೆದ್ದಿದ್ದು 66ನೇ. ಯಾರನ್ನ ಕರ್ಕೊಬರ್ತಾರೆ BJPಯವರು? ಇದನ್ನೆಲ್ಲ ಕ್ಯಾಚ್ ಮಾಡ್ಕೋಬೇಕಾಗಿರೋದು JDS. ನಿಖಿಲ್ಲು, ಯಾಕೆ ನಾನು BJಲಿ ಹಾಕೊಂಡಿದ್ದೀನಿ. ನಿಖಿಲ್ ಕುಮಾರಸ್ವಾಮಿ, ಸ್ವರೂಪ್ ಪ್ರಕಾಶ್, GD ಹರೀಶ್ ಗೌಡ,
ಸಮೃದ್ಧಿ ಮಂಜುನಾಥ್, ಶರಣಗೌಡ ಕಂದಕೂರು, ಇವರೆಲ್ಲ ಸೇರ್ಕೊಂಡು ಪಕ್ಷ ಕಟ್ಟ ಕೆಲಸ ಮಾಡ್ಬೇಕ್ರಿ. ಯಾಕೆ ಇವ್ರು ಮಾತ್ರ ಇದ್ದಾರೆ ಅಂದ್ರೆ ಇನ್ನೂ ಒಂದಷ್ಟು ಜನ ಅವರೇ. ಈ ಬಾಲಣ್ಣ ಹ್ಯಾಟ್ರಿಕ್ ಗೆಲುವು, ಡಾಕ್ಟರ್ CN ಮಂಜುನಾಥ್ ಅವರ ಬ್ರದರು. ಆ ಮಂಚೆ ಒಳನರಸೀಪುರದಲ್ಲಿ ಒಂದು ಲಾಸ್ಟ್ ಮೂಮೆಂಟಲ್ಲಿ ಇದ್ರು ಜನ ಗೆಲ್ಲಿಸ್ಕೊಬಿಡ್ತಾರೆ. ಈಗೇನೋ ಇತ್ತೀಚೆಗೆ ಒಂದಷ್ಟು ಜನ ಗೋಪಾಲ ಸ್ವಾಮಿ ಅವ್ರು ತಗೊಬಂದ್ಬಿಟ್ಟು ಅದ್ಯಾರ್ಯಾರೋ JDS ಕಾರ್ಯಕರ್ತರನ್ನ DK ಶಿವಕುಮಾರ್ ನೇತೃತ್ವದಲ್ಲಿ ಸೇರಿಸ್ಕೊಂಡ್ರು. ಆದರೂ ಆ ಮಂಚಂಗೆ ಅವ್ರದೇ ಆದ ಗ್ರಿಪ್ ಐತೆ. ತಾವು ಗೆಲ್ತೀವಿ, ಫಲಿತಾಂಶ ಏನ್ ಬೇಕಾರಾಗ್ಲಿ, ಪಕ್ಷನ ಬೇರೆ ಬೇರೆ ಕ್ಷೇತ್ರದಲ್ಲಿ ಗೆಲ್ಸೋ ಕೆಲಸ ಮಾಡಬೇಕು. ಇಲ್ಲಿ ಶಿಡ್ಲಘಟ್ಟಕ್ಕೆ ಹೋದ್ರೆ ಮೇಲೂರು ರವಿಕುಮಾರ್ ಒಳ್ಳೆ ಕೆಪಾಸಿಟಿ ಐತೆ ಮಂಚಂಗೆ, ಅಕ್ಕಪಕ್ಕ ಇನ್ನೊಂದೆರಡು ಕ್ಷೇತ್ರ ಗೆಲ್ಲಿಸ್ಕೋಬೇಕು. ಮಂಜು ಹರ್ಕಲ್ಗೂಡು JDS ಗೆದ್ದವ್ರೆ, ಗೊತ್ತಿಲ್ಲ ಮುಂದೆ ಏನೋ ಅಂತ ಗೊತ್ತಿಲ್ಲ. ಅವರೇನೋ JDS ಅಲ್ಲೇ ಇದ್ದು ಬಿಡ್ತಾರೆ ಅಥವಾ JDSಗಾಗೆ ಮುಂದಿನ ಚುನಾವಣೆನ ಗೊತ್ತಿಲ್ಲ. ಆದರೆ ಕರೆಮ್ಮ ನಾಯಕ್ ಗೆಲ್ಲೋ ಕೆಪಾಸಿಟಿ ಇದೆ. ಇನ್ನೊಂದೆರಡು ಕ್ಷೇತ್ರ ಶಿವಮೊಗ್ಗಕ್ಕೆ ಹೋಗ್ರಿ, ಶಿವಮೊಗ್ಗ ಗ್ರಾಮಾಂತರದಲ್ಲಿ ಶಾರದಾಪುರಿಯ ನಾಯಕ್ ಅಂದ್ರೆ ಜನ ಜೈಕಾರ ಆಗ್ತಾರೆ. ಒಳ್ಳೆ ಕೆಪಾಸಿಟಿ ಇದೆ, ತುಂಬ ಡೀಸೆಂಟು. ಅವರು ಅಕ್ಕಪಕ್ಕದಲ್ಲಿ ಇನ್ನೊಂದೆರಡು ಕ್ಷೇತ್ರಕ್ಕೆ ಬಲ ತುಂಬ ಕೆಲಸ ಮಾಡಬೇಕು. ಹಿಂಗಾಗಬೇಕು. ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ತುಂಬ ಚೆನ್ನಾಗಿ ನೆನಪಿದೆ, ಅವ್ರಿಗೆ ಗೊತ್ತಿಲ್ಲದಿರೋದು ಏನಿಲ್ಲ. ಆಂಧ್ರದಲ್ಲಿ YS ರಾಜಶೇಖರ್ ರೆಡ್ಡಿ ಅವರ ದುರಂತ ಸಾವಿನ ಬಳಿಕ ಆದಂಥ ಅವಮಾನ ಕಡಿಮೆನಾ? ಜಗನ್ ಧೃತಿಗೆಡ್ಲಿಲ್ಲ. ಇಡೀ ರಾಜ್ಯನ ಸುತ್ತಿ 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 ಪಕ್ಷ ಕಟ್ಟಿದ್ರು, ಮುಖ್ಯಮಂತ್ರಿ ಆದರು, ಪ್ರೆಸೆಂಟ್ ಏನು ಬೇಕಾರಿರ್ಬೋದು ಅಂತ ಒಂದು ಛಲ ಯುವ ನಾಯಕರುಗಳಲ್ಲಿ ಬರಬೇಕು. ನಿಖಿಲ್ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ಪ್ರಾದೇಶಿಕ ಪಕ್ಷವಾಗಿ JDS ಒಂದು 30-35 ಸೀಟ್ ಗೆದ್ದುಬಿಟ್ರೆ ಕುಣಿಸ್ಬೋದು ರಾಷ್ಟ್ರೀಯ ಪಕ್ಷಗಳನ್ನ. ವೀಕ್ಷಕರ, ನಿಮ್ಮ ಪ್ರಕಾರ JDSನ ಭವಿಷ್ಯ ಏನು? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.